ವಿಶೇಷ ಅಂತ ಅಂದರೆ ಎಲ್ರಿಗೂ ಗೊತ್ತಿರೋದೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹಂಗೆ ಬನ್ನಿ, ನಾನು ಪೂಜೆ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿದೆ, ಟೈಮ್ ಆಗಿದೆ. ನಮ್ಮಮ್ಮ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು ಅಂದಿತ್ತು. ಇನ್ನು 6 ಗಂಟೆ ಆಲ್ರೆಡಿ. ಈಗೆಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಾಯ್ತು, ಹೂವು ಮುಡಿಸಿ ಕಳಶ ಕುಣಿಸಿ ಪೂಜೆ ಮಾಡೋದು ವೀಡಿಯೋ ಮಾಡ್ತೀನಿ. ನಿಮ್ಮ ಮನೆಯಲ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತ ಕುಣಿಸಿದ್ರೆ ಮಣ್ಣಿನ ಲಕ್ಷ್ಮಿ ಇದೆ, ಅದನ್ನೇ ಪುಟ್ಟ ಚಂದ ಇದೆ, ಅದಕ್ಕೆ ಅಲಂಕಾರ ಮಾಡಿ ಕೊಂಡಿರ್ಸಿದ್ದೀನಿ. ನೋಡಿ, ಲಾಸ್ಟಿಗೆ ತೋರಿಸ್ತೀನಿ ಹೆಂಗಿದೆ ಅಂತ. ನಿಮ್ಮ ಮನೆ ಲಕ್ಷ್ಮಿ ಕುಣಿಸಿದ್ದೀರಾ ಇಲ್ವೋ ಅಂತ ಕಮೆಂಟ್ ಮಾಡಿ. ಇವಾಗ ದೇವ್ರ ಮನೆಯಲ್ಲಿ ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕಿ ಎಣ್ಣೆ ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ದೀಪ ಹಚ್ಚೋಕ್ಕೆ. ಎಣ್ಣೆಲಿ ದೇವ್ರ ಮನೆ ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕಾಯಿತು. ಇವಾಗ ಹೂವು ಮುಡಿಸಿ ಕಳಶ ಕುಣಿಸಿ ಲಕ್ಷ್ಮಿ ಕುಣಿಸಿ ದೀಪ ಹಚ್ಬೇಕಷ್ಟೆ. ಅದು ಎಣ್ಣೆಲಿ ದೇವ್ರ ಮನೆ ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕಾಯಿತು. ಇವಾಗ ಹೂವು ಮುಡಿಸಿ ಕಳಶ ಕುಣಿಸಿ ಲಕ್ಷ್ಮಿ ಕುಣಿಸಿ ದೀಪ ಹಚ್ಬೇಕಷ್ಟೆ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ದೇವರಿಗೆ ಎಡೆ ಇಕ್ಕೋಕ್ಕೋಸ್ಕರ ಸಜ್ಜಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಬನ್ನಿ ಮಾಡೋಣ. ಒಂದು ದೊಡ್ಡ ಲೋಟ ನೀರು ಹಾಕಿದ್ದೀನಿ ಸಜ್ಜಿಗೆ ಮಾಡೋಕ್ಕೆ, ಮತ್ತು ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿಯೋ ಲೋಟದಲ್ಲಿ ನಮ್ಮ ಮನೇಲಿ ಅದರಲ್ಲೇ ಕುಡಿಯೋದು. ಸೊ ಅದರಲ್ಲಿ 1 ಕಪ್ ಸಕ್ಕರೆ ಹಾಕಿದ್ದೀನಿ, ಪಾಕ ಆಗುತ್ತೆ. ಈಗ ರವೆ ಹುರ್ಕೊಳ್ಳೋಣ ಬನ್ನಿ. ಹಬ್ಬ ಮುಗಿತು ಫ್ರೆಂಡ್ಸ್, ಈ ಥರ ಮಾಡಿದ್ದೀನಿ. ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಪುಟ್ಟ ಲಕ್ಷ್ಮಿ ಮಹಾಲಕ್ಷ್ಮಿ ಹೀಗಿದ್ದಾಳೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.
ನೋಡಿ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡು ತಿರ್ಗಾ ಬೆಕ್ ಮಲಗಿಸ್ಕೊಂಡು ಮಲಗಳಿ ಆ ಬೆಕ್ ಮಲಗಿಸ್ಕೊಂಡು ಹೆಂಗೆ ಮಲಗೋಳು ನೋಡಿ ಫ್ರೆಂಡ್ಸ್. ಎದ್ದು ಬಾರಿ ರೆಡಿಯಾಗು ಅಂದರೆ ಬೆಕ್ಕಲ್ಲಿ ಆಟ ಆಡ್ಕೊಂಡು ಕುಂತವಳೆ. ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಸೀರೆ ತಂದಿದೆ, ಸೊ ಅದಕ್ಕೆ ಪೂಜೆ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ದೇವ್ರ ಫೋಟೋ ತರಿಸ್ತೀನಿ. ಆ ದೇವರು ನಮ್ಮೂರು ಗ್ರಾಮ ದೇವತೆ ಗೈಸ್. ಈ ದೇವರು ನಮ್ಮೂರು ಗ್ರಾಮ ದೇವತೆ ಗೈಸ್. ಈ ದೇವಸ್ಥಾನ ಬಂದು ಶ್ರೀ ದೊಡ್ಡಮ್ಮ ದೇವಿ ಅಂತ ದೇವರು. ಈ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ದೇವ್ರಿಗೆ ಹೋದ್ವಿ. ಇದು ಕಲ್ಗಟ್ಟಮ್ಮ ಅಂತ ಗೈಸ್. ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಆಮೇಲೆ ನಾವು ದಂಡೇಶ್ವರಕ್ಕೆ ಹೋಗಿ ಫ್ರೆಂಡ್ಸ್, ನಾನು ಮತ್ತು ನನ್ನ ತಂಗಿ ಹೋಗಿ ವನ್ನಾದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬಂದ್ವಿ. ದಂಡೇಶ್ವರದಲ್ಲಿ ನಮ್ಮ ರಾಕಿ ಜೊತೆ ಆಟ ಆಡಿ ಆಮೇಲೆ ಮಳೆ ಬಂತು. ಸೊ ಅದಕ್ಕೆ ಬಂದ್ಬಿಟ್ವಿ. ಲೇಟಾಗುತ್ತೆ ಇನ್ನು ಹೋಗೋಕ್ಕೆ ಅಂದ್ಬಿಟ್ಟು ಬಂದ್ವಿ.